ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ಮಾಘ ಸಪ್ತಮಿ ಎಂದು ಕರೆಯಲ್ಪಡುವ ರಥ ಸಪ್ತಮಿಯು ಸೂರ್ಯ ದೇವರ ಗೌರವಾರ್ಥವಾಗಿ ಆಚರಿಸಲಾಗುವ ಮಹತ್ವದ ಹಬ್ಬವಾಗಿದೆ. ಇದು ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಸಪ್ತಮಿ ಬರುತ್ತದೆ. 2025ರಲ್ಲಿ ರಥ ಸಪ್ತಮಿಯನ್ನು ಫೆಬ್ರವರಿ 4ರಂದು ಮಂಗಳವಾರ ಆಚರಿಸಲಾಗುತ್ತದೆ. ಮಹತ್ವ: ರಥ ಸಪ್ತಮಿಯು ವಸಂತಕಾಲದ ಆರಂಭವನ್ನು ಸಂಕೇತಿಸುತ್ತದೆ ಮತ್ತು ಸೂರ್ಯನ ಉತ್ತರಾಯಣ ಚಲನೆಯನ್ನು ಸೂಚಿಸುತ್ತದೆ. ಇದು ಕೊಯ್ಲು ಋತುವಿನ ಆರಂಭವನ್ನು ರೈತರಿಗೆ ಮಂಗಳಕರ ಸಮಯವೆಂದು ಪರಿಗಣಿಸಲಾಗಿದೆ. ಈ ಹಬ್ಬವನ್ನು ಸೂರ್ಯನ ಜನ್ಮದಿನವನ್ನು ಸೂರ್ಯ ಜಯಂತಿ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ಸೂರ್ಯನನ್ನು ಪೂಜಿಸುವುದರಿಂದ ಆರೋಗ್ಯ, ಸಂಪತ್ತು ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಪ್ರಮುಖ ಆಚರಣೆಗಳು: ಮುಂಜಾನೆ ಆರಾಧನೆ. ಭಕ್ತರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಪವಿತ್ರ ಸ್ನಾನವನ್ನು ಮಾಡಲು ಮತ್ತು ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸಲು ಎಚ್ಚರಗೊಳ್ಳುತ್ತಾರೆ. ಉದಯಿಸುವ ಸೂರ್ಯನಿಗೆ ಅಭಿಮುಖವಾಗಿ ಆಚರಣೆಗಳನ್ನು ಮಾಡುವುದು ವಾಡಿಕೆ. ಎರುಕ್ಕಂ ಎಲೆಗಳ ಬಳಕೆ. ಮಹಿಳೆಯರು ಸಾಮಾನ್ಯವಾಗಿ 7 ಎರುಕ್ಕಂ ಎಲೆಗಳನ್ನು ತಮ್ಮ ದೇಹದ ಮೇಲೆ ಇರಿಸಿಕೊಂಡು ಸ್ನಾನ ಮಾಡುತ್ತಾರೆ. ಇದು ಶುದ್ಧೀಕರಣ ಮತ್ತು ಆರೋಗ್ಯವನ್ನು ಸಂಕೇತಿಸುತ್ತದೆ. ವಿಶೇಷ ಕೊಡುಗೆಗಳು. ಸಾಂಪ್ರದಾಯಿಕ ಕೊಡುಗೆಗಳಲ್ಲಿ ಸಿಹಿ ಅನ್ನ, ಹಣ್ಣುಗಳು ಮತ್ತು ಇತರ ಭಕ್ಷ್ಯಗಳು ಸೇರಿವೆ. ರಥ ಸಪ್ತಮಿಯಲ್ಲಿ ರಥದ ಸಾಂಕೇತಿಕತೆ. ಭಗವಾನ್ ಸೂರ್ಯನ ಪ್ರಾತಿನಿಧ್ಯ. ರಥವು ಸೂರ್ಯ ದೇವನನ್ನು ಸಂಕೇತಿಸುತ್ತದೆ. 7 ಕುದುರೆಗಳು ಎಳೆಯುವ ತೇಜಸ್ವಿ ರಥವನ್ನು ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಈ ಕುದುರೆಗಳು ಬೆಳಕಿನ 7 ಬಣ್ಣಗಳನ್ನು ಮತ್ತು ವಾರದ 7 ದಿನಗಳನ್ನು ಪ್ರತಿನಿಧಿಸುತ್ತವೆ. ದೈನಂದಿನ ಜೀವನ ಮತ್ತು ಸಮಯ ಪಾಲನೆಯಲ್ಲಿ ಸೂರ್ಯನ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತವೆ. ಉತ್ತರ ಗೋಳಾರ್ಧದ ಕಡೆಗೆ ಪ್ರಯಾಣ. ಉತ್ತರಾಯಣ ಎಂದು ಕರೆಯಲ್ಪಡುವ ಉತ್ತರ ಗೋಳಾರ್ಧದ ಕಡೆಗೆ ಸೂರ್ಯನ ಪ್ರಯಾಣದ ಆರಂಭವನ್ನು ರಥ ಸಪ್ತಮಿ ಸೂಚಿಸುತ್ತದೆ. ಈ ಪರಿವರ್ತನೆಯು ವಸಂತಕಾಲದ ಆಗಮನದೊಂದಿಗೆ ಸಂಬಂಧಿಸಿದೆ. ನವೀಕರಣ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ. ಇದು ಕೃಷಿ ಸಮುದಾಯಗಳಿಗೆ ನಿರ್ಣಾಯಕವಾಗಿದೆ. ಆಕಾಶ ಚಲನೆ. ರಥದ ಚಲನೆಯು ಆಕಾಶದಾದ್ಯಂತ ಸೂರ್ಯನ ಪಥದ ಪ್ರಾತಿನಿಧ್ಯವಾಗಿ ಕಂಡುಬರುತ್ತದೆ. ಅದರ 12 ಚಕ್ರಗಳು 12 ರಾಶಿಚಕ್ರ ಚಿಹ್ನೆಗಳನ್ನು ಸಂಕೇತಿಸುತ್ತವೆ. ಪ್ರತಿಯೊಂದು ಚಂದ್ರಮಾನ ಪಂಚಾಂಗದಲ್ಲಿ 1 ತಿಂಗಳನ್ನು ಪ್ರತಿನಿಧಿಸುತ್ತದೆ. ಈ ಸಂಪರ್ಕವು ಹಿಂದೂ ವಿಶ್ವವಿಜ್ಞಾನದಲ್ಲಿ ಸಮಯ ಮತ್ತು ಋತುಗಳ ಆವರ್ತಕ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ. ರಥ ಸಪ್ತಮಿಯಂದು ನಡೆಸುವ ಪ್ರಮುಖ ಆಚರಣೆಗಳನ್ನು ತಿಳಿಯೋಣ. ಮುಂಜಾನೆ ಸ್ನಾನ. ಅರುಣೋದಯ ಎಂದು ಕರೆಯಲ್ಪಡುವ ಮಂಗಳಕರ ಅವಧಿಯಲ್ಲಿ ಧಾರ್ಮಿಕ ಸ್ನಾನ ಮಾಡಲು ಭಕ್ತರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳುತ್ತಾರೆ. ಈ ಸ್ನಾನವು ದೇಹವನ್ನು ಶುದ್ಧೀಕರಿಸುತ್ತದೆ ಮತ್ತು ಮುಂಬರುವ ವರ್ಷದಲ್ಲಿ ರೋಗ ನಿರೋಧ ಶಕ್ತಿಯನ್ನು ಕೊಡುತ್ತದೆ ಎಂದು ನಂಬಲಾಗಿದೆ. ಕೆಲವು ಸಂಪ್ರದಾಯಗಳಲ್ಲಿ ಸ್ನಾನದ ಸಮಯದಲ್ಲಿ ಶುದ್ಧೀಕರಣವನ್ನು ಸಂಕೇತಿಸಲು 7 ಅರ್ಕ ಎಲೆಗಳನ್ನು ದೇಹದ ವಿವಿಧ ಭಾಗಗಳಲ್ಲಿ ಇರಿಸಲಾಗುತ್ತದೆ. ಸೂರ್ಯ ಪೂಜೆ, ಸೂರ್ಯನ ಆರಾಧನೆ. ಸ್ನಾನದ ನಂತರ ಭಕ್ತರು ಶುದ್ಧವಾದ ಬಲಿಪೀಠದ ಮೇಲೆ ಸೂರ್ಯನ ವಿಗ್ರಹ ಅಥವಾ ಚಿತ್ರವನ್ನು ಇರಿಸುವ ಮೂಲಕ ಸೂರ್ಯ ಪೂಜೆಯನ್ನು ಮಾಡುತ್ತಾರೆ. ಆದಿತ್ಯ ಹೃದಯಂ ಮುಂತಾದ ಮಂತ್ರಗಳನ್ನು ಪಠಿಸುವಾಗ ಅವರು ಉದಯಿಸುವ ಸೂರ್ಯನಿಗೆ ನೀರನ್ನು ಅಂದರೆ ಅರ್ಘ್ಯ ಅರ್ಪಿಸುತ್ತಾರೆ. ಸೂರ್ಯನಿಗೆ ಅಭಿಮುಖವಾಗಿ ಗೌರವಯುತ ಭಂಗಿಯಲ್ಲಿ ನಿಂತು ಈ ಕ್ರಿಯೆಯನ್ನು ನಡೆಸಲಾಗುತ್ತದೆ. ದೀಪಗಳನ್ನು ಬೆಳಗಿಸುವುದು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುವುದು. ಪೂಜೆಯ ಸಮಯದಲ್ಲಿ ಶುದ್ಧ ತುಪ್ಪವನ್ನು ಬಳಸಿ ಅಥವಾ ಎಣ್ಣೆ ದೀಪವನ್ನು ಬೆಳಗಿಸುವುದು ವಾಡಿಕೆ. ಇತರ ಅರ್ಪಣೆಗಳಲ್ಲಿ ಹೂವುಗಳು, ಧೂಪದ್ರವ್ಯಗಳು ಮತ್ತು ಕರ್ಪೂರಗಳು ಸೇರಿವೆ. ಜೊತೆಗೆ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಆಶೀರ್ವಾದವನ್ನು ಪಡೆಯಲು ನಿರ್ದಿಷ್ಟ ಪ್ರಾರ್ಥನೆಗಳನ್ನು ಪಠಿಸುತ್ತಾರೆ. ರಂಗೋಲಿ ಮತ್ತು ಅಲಂಕಾರ. ಭಕ್ತರು ಸಾಮಾನ್ಯವಾಗಿ ವರ್ಣರಂಜಿತ ರಂಗೋಲಿಗಳು ಅಥವಾ ಕೋಲಂಗಳನ್ನು ರಚಿಸುತ್ತಾರೆ, ವಿಶೇಷವಾಗಿ 7 ಕುದುರೆಗಳೊಂದಿಗೆ ರಥದಲ್ಲಿ ಸೂರ್ಯನನ್ನು ಚಿತ್ರಿಸುವ ವಿನ್ಯಾಸಗಳು. ಈ ಕಲಾತ್ಮಕ ಅಭಿವ್ಯಕ್ತಿ ಆಚರಣೆಗಳಿಗೆ ಚೈತನ್ಯವನ್ನು ನೀಡುತ್ತದೆ. ಉಪವಾಸ. ಅನೇಕ ಭಕ್ತರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ. ಸೂರ್ಯಾಸ್ತದವರೆಗೆ ಹಣ್ಣುಗಳು ಅಥವಾ ಸರಳ ಸಸ್ಯಾಹಾರಿ ಊಟವನ್ನು ಮಾತ್ರ ಸೇವಿಸುತ್ತಾರೆ. ಈ ಉಪವಾಸವನ್ನು ಭಕ್ತಿ ಮತ್ತು ಶಿಸ್ತಿನ ಕ್ರಿಯೆಯಾಗಿ ನೋಡಲಾಗುತ್ತದೆ. ಭಾನುವಾರ ಸೂರ್ಯ ದೇವರ ಪೂಜೆಗೆ ಮೀಸಲಾಗಿದೆ. ಭಾನುವಾರದಂದು ಸೂರ್ಯ ದೇವರ ಉಪವಾಸವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಈ ಉಪವಾಸವು ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ.
ಪೌರಾಣಿಕ ಧಾರ್ಮಿಕ ಗ್ರಂಥಗಳಲ್ಲಿ ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸುವ ವಿಶೇಷ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಲಾಗಿದೆ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಕೆಂಪು ಹೂವುಗಳು ಮತ್ತು ಅಕ್ಕಿಯನ್ನು ಸೇರಿಸಿ ಮತ್ತು ಸೂರ್ಯ ಮಂತ್ರವನ್ನು ಸಂತೋಷದಿಂದ ಪಠಿಸುತ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಸೂರ್ಯ ಭಗವಂತ ಈ ಅರ್ಘ್ಯ ದಾನದಿಂದ ಸಂತುಷ್ಟನಾಗಿ ಆಯುಷ್ಯ, ಆರೋಗ್ಯ, ಸಂಪತ್ತು, ಧಾನ್ಯಗಳು, ಪುತ್ರರು, ಸ್ನೇಹಿತರು, ಕೀರ್ತಿ, ಜ್ಞಾನ ಮತ್ತು ಸೌಭಾಗ್ಯವನ್ನು ದಯಪಾಲಿಸುತ್ತಾನೆ. ಸೂರ್ಯದೇವನು ಜೀವನ ಶಕ್ತಿಯನ್ನು ನೀಡುವವನು. ಆದರೆ ಸೂರ್ಯದೇವನ ಜನನ ಹೇಗೆ ಗೊತ್ತಾ? ಈ ಪೌರಾಣಿಕ ಕಥೆಯಿಂದ ನಾವು ಸೂರ್ಯದೇವರು ಹೇಗೆ ಜನಿಸಿದನೆಂದು ತಿಳಿಯೋಣ. ಪೌರಾಣಿಕ ಕಥೆಯ ಪ್ರಕಾರ ಇಡೀ ಪ್ರಪಂಚವೇ ಹಗಲು ಬೆಳಕು ಇಲ್ಲದೆ ಆ ಸಮಯದಲ್ಲಿ ಬ್ರಹ್ಮದೇವ ಕಮಲದ ಬಳ್ಳಿಯಲ್ಲಿ ಕಾಣಿಸಿಕೊಂಡರು. ಸೂರ್ಯನ ಪ್ರಖರತೆಯ ಸೂಕ್ಷ್ಮ ರೂಪವಾದ ಓನೆಂಬ ಪದವು ಅವನ ಬಾಯಿಂದ ಹೊರಹೊಮ್ಮಿತು. ಅದರ ನಂತರ ಬ್ರಹ್ಮನ 4 ಬಾಯಿಗಳಿಂದ 4 ವೇದಗಳು ಕಾಣಿಸಿಕೊಂಡರು. ಅದು ನನ್ನ ಮನೆಯಲ್ಲಿ ಒಂದಾಗಿ ವಿಲೀನಗೊಂಡಿದೆ. ಈ ವೈದಿಕ ಪ್ರಭೆಯು ಬ್ರಹ್ಮಾಂಡದ ಶಾಶ್ವತ ಕಾರಣನಾದ ಆದಿತ್ಯ. ವೇದಗಳ ರೂಪವಾದ ಸೂರ್ಯನು ಬ್ರಹ್ಮಾಂಡದ ಸೃಷ್ಟಿ, ನಿರ್ವಹಣೆ ಮತ್ತು ನಾಶಕ್ಕೆ ಕಾರಣ. ಭಗವಾನ್ ಬ್ರಹ್ಮನ ಪ್ರಾರ್ಥನೆಯ ಮೇರೆಗೆ ಸೂರ್ಯನು ತನ್ನ ದೊಡ್ಡ ಪ್ರಕಾಶವನ್ನು ಕಡಿಮೆಗೊಳಿಸಿದನು ಮತ್ತು ಕೇವಲ ಒಂದು ಸಣ್ಣ ಪ್ರಕಾಶವನ್ನು ಮಾತ್ರ ಊಹಿಸಿದನು. ಸೃಷ್ಟಿಯ ಸಮಯದಲ್ಲಿ ಭಗವಾನ್ ಬ್ರಹ್ಮನಿಗೆ ಮರೀಚಿ ಎಂಬ ಮಗನಿದ್ದನು. ಅವನ ಮಗ ಋಷಿ ಕಶ್ಯಪನು ಅದಿತಿಯನ್ನು ವಿವಾಹವಾದನು. ಅದಿತಿಯು ಕಠೋರವಾದ ತಪಸ್ಸು ಮಾಡುವ ಮೂಲಕ ಭಗವಾನ್ ಸೂರ್ಯನನ್ನು ಸಂತೋಷಪಡಿಸಿದಳು. ಅವಳು ತನ್ನ ಆಸೆಯನ್ನು ಸುಷುಮ್ನ ಎಂಬ ಕಿರಣದಿಂದ ತನ್ನ ಗರ್ಭವನ್ನು ಧರಿಸಿದಳು. ಗರ್ಭಾವಸ್ಥೆಯಲ್ಲಿಯೂ ಅದಿತಿ ಚಂದ್ರಯಾನದಂತಹ ಕಠಿಣ ಉಪವಾಸಗಳನ್ನು ಆಚರಿಸುತ್ತಿದ್ದರು. ಋಷಿರಾಜ್ ಕಶ್ಯಪ್ ಕೋಪದಲ್ಲಿ ಅದಿತಿಗೆ ಅದಿತಿ ದೇವಿಯು ತನ್ನ ಅತ್ಯಂತ ದಿವ್ಯವಾದ ತೇಜಸ್ಸಿನಿಂದ ಹೊಳೆಯುತ್ತಿದ್ದ ಮಗುವನ್ನು ತನ್ನ ಗರ್ಭದಿಂದ ಹೊರತೆಗೆದಳು. ಆ ಗರ್ಭದಿಂದ ಸೂರ್ಯನ ಶಿಶುವಿನ ರೂಪದಲ್ಲಿ ಕಾಣಿಸಿಕೊಂಡನು. ಅದಿತಿಗೆ ಎಂದು ಹೆಸರಾಯಿತು. ಇದೇ ಕಾರಣಕ್ಕೆ ಈ ಮಗು ಮಾರ್ತಾಂಡ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಬ್ರಹ್ಮಪುರಾಣದಲ್ಲಿ ಅದಿತಿಯ ಗರ್ಭದಿಂದ ಹುಟ್ಟಿದ ಸೂರ್ಯನ ಭಾಗವನ್ನು ದಿವಸ್ವಾನ್ ಎಂದು ಕರೆಯಲಾಗಿದೆ. ಇವಿಷ್ಟು ರಥ ಸಪ್ತಮಿಯ ವಿಶೇಷತೆ. ಸೂರ್ಯದೇವರೆಲ್ಲರಿಗೂ ವಯಸ್ಸು, ಆರೋಗ್ಯ ಮತ್ತು ಹೆಸರು. ಮತ್ತೊಮ್ಮೆ ಎಲ್ಲರಿಗೂ ರಥ ಸಪ್ತಮಿಯ ಶುಭಾಶಯಗಳು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.